ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ತತ್ಪುರುಷಾಯ ವಿದ್ಮಹೆ ದೇವಸೇನಾಯ ಧೀಮಹಿ ತನ್ನೋ ಶ್ರೀ ಸುಬ್ರಹ್ಮಣ್ಯ ಪ್ರಚೋದಯಾತ್. ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ನಿನ್ನೆಯ ದಿನ ಶ್ರೀರಾಮರ ಪ್ರತಿಷ್ಠಾಪನೆ ಆಯಿತು. ಈ ದಿನದಿಂದ ಮಂಡಲ ಪೂಜೆ ಪ್ರಾರಂಭವಾಯಿತು. ಮಂಡಲ ಪೂಜೆಗಳು ಬಂದಾಗ ನಮ್ಮ ಮನೆ ದೇವರು, ಕುಲದೇವರು, ಇಷ್ಟದೇವರು, ಗ್ರಾಮದೇವರು ಅಂತ ಇದ್ದಾಗ ಮಂಡಲ ಪೂಜೆಗಳು 48 ದಿನಗಳ ಕಾಲ ಮಂಡಲ ಪೂಜೆಗಳು ನಡೆಯುತ್ತೆ. ನಮ್ಮ ಸ್ಮರಣೆ, ನಮ್ಮದೇನಾದರೂ ಒಂದು ಹಳಿಲು ಸೇವೆ, ಆ ರಾಮರ ನೆನಪಿಸ್ಕೊಳ್ಬೇಕು ಅಂತ ಅಂದಾಗ ಆ ಮಂಡಲ ಪೂಜೆಯಲ್ಲಿ ಒಂದು ದಿನ ಭಾಗವಹಿಸೋಣ. ಆಗಲಿಲ್ಲ ಅಂತ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ರಾಮರ ದೇವಸ್ಥಾನಕ್ಕೋ ವಿಷ್ಣು ದೇವಸ್ಥಾನಕ್ಕೋ ಒಂದು ನಮನವನ್ನು ಮಾಡೋಣ. ಯಾವುದಾದ್ರು ವಾರದಲ್ಲಿ ಒಂದು ದಿನದಾದರೂ ಅವರಿಗೆ ಒಂದು ಉಪವಾಸದ ಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ಕೊಳ್ತಾ, ಈ ದಿನ ನೋಡಿ ಮಂಗಳವಾರ ತ್ರಯೋದಶಿ, ಆರ್ದ್ರಾ ನಕ್ಷತ್ರ, ರಂಗನಾಥ ಸ್ವಾಮಿಯ ಯಾತ್ರೆಗಳು ಜಾತ್ರೆಗಳಾಗುವಂಥದ್ದು ಮತ್ತು ಮಹಾಪ್ರದೋಷ ಕಾಲ ನಡೆಯುವಂತಹ ದಿನ ತುಂಬ ಚೆನ್ನಾಗಿದೆ. ಮಂಗಳವಾರ ಬಂದಾಗ ಮಂಗಳಕರವಾದಂತಹ ವಾತಾವರಣ ಮೇಷರಾಶಿಯವರಿಗೆ, ಶುಭವಾದಂತಹ ವಾತಾವರಣ ಮೇಷರಾಶಿಯವರಿಗೆ, ಸಿಹಿಯಾದಂತಹ ವಾತಾವರಣ ಕೊಡುತ್ತೆ ಮೇಷರಾಶಿಯವರಿಗೆ. ಉತ್ತಮವಾದಂತಹ ಬಾಂಧವ್ಯ ಸಂಬಂಧ ಮತ್ತು ಅನುಕೂಲಗಳು, ಪ್ರಶಂಸೆ ಮಾತುಗಳು ಇದೆಲ್ಲವೂ ಸಿಗುವಂಥದ್ದು ಮೇಷರಾಶಿಯವರಿಗೆ ಖಂಡಿತವಾಗಿದೆ. ವೃಷಭ ರಾಶಿಯವರಿಗೆ ಎಷ್ಟೋ ಹಳೆಯ ದಿನಗಳು ನೆನಪಿಗೆ ಬರುತ್ತೆ. ಎಷ್ಟೋ ಹಳೆಯ ಜನಗಳು ನಿಮಗೆ ಭೇಟಿಯನ್ನು ಮಾಡ್ತಾರೆ. ಸಂತಸ ಸಂಭ್ರಮದಲ್ಲಿ ಕಾಲ ಕಳೀತೀರಿ. ಎಷ್ಟೋ ಹಳೆಯ ವ್ಯವಹಾರಗಳು ಅನುಕೂಲವಾಗುತ್ತೆ. ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ನೋವುಗಳನ್ನು ಮರೆಯುವಂಥದ್ದು, ಜಗಳಗೆಲ್ಲವೂ ಶಮನವಾಗಿ ಮಿತ್ರತ್ವ ವಹಿಸುವಂತಹ ದಿನ ನಿಮಗೆ ವೃಷಭ ರಾಶಿಯವರಿಗೆ ಆಗಿರುತ್ತೆ. ಮಿಥುನ ರಾಶಿಯವರಿಗೆ ಹಣಕಾಸಿನ ಅನುಕೂಲ, ಎಷ್ಟೋ ದಿನಗಳಿಂದ ಬರಬೇಕಾದಂತಹ ಹಣಕಾಸಿನ ಅನುಕೂಲಗಳಾಗುತ್ತೆ. ನಿಮಗೆ ಪ್ರೀತಿ ವಾತ್ಸಲ್ಯದ ಮಾತುಗಳು, ಸ್ನೇಹಿತರಿಂದ ಸಹಪಾಠಿಗಳಿಂದ ಹೊಗಳಿಕೆ ಮಾತುಗಳು, ಬಡ್ತಿ ಸಿಗುವಂಥದ್ದು, ಇಂಕ್ರಿಮೆಂಟ್ ಸಿಗುವಂತಹ ವಾತಾವರಣ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿಯಂತೂ ತುಂಬ ಇದೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಮನಸ್ಸಿಗೆ ತಿಳಿಯಾದಂತಹ ವಾತಾವರಣ, ಕೋಪವು ಶಮನವಾಗುತ್ತೆ. ಏನೋ ಒಂದು ಸಾಧನೆ ಮಾಡುವಂಥ ತೃಪ್ತಿಕರವಾದಂತಹ ವಾತಾವರಣ ಇದೆ. ಸಂಕಷ್ಟದಿಂದ ನಾನು ಪಾರಾದೆ ಎನ್ನುವಂತಹ ಒಂದು ಧೈರ್ಯ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಸ್ನೇಹಿತರಿಂದ ಸಹಕಾರ, ಸಹಯೋಗ, ಕುಟುಂಬದಲ್ಲಿ ಧೈರ್ಯದ ಮಾತುಗಳು, ಎಷ್ಟೋ ನಷ್ಟವಾದಂಥದ್ದನ್ನು ಲಾಭಕ್ಕೆ ತಿರುಗುವಂಥ ದಿನಗಳು ನಿಮ್ಮದಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಅನುಕೂಲವಾಗುತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳ ಕಿರಿಕಿರಿ ಆಗುವಂಥದ್ದು, ನಿಮ್ಮನ್ನು ಕಣ್ಣಾಗ ಹಸಿಯಾಗಿ ಮಾತನಾಡುವಂಥದ್ದು, ಹೊಟ್ಟೆ ಉರಿ ಪಡುವಂತಹ ಜನಗಳು ಜಾಸ್ತಿ ಇರ್ತಾರೆ. ನೀವು ಮುಂದೆ ಒಂದು ರೀತಿ ಮಾತನಾಡಿಕೊಂಡು ಹಿಂದೆ ಒಂದು ರೀತಿಯಲ್ಲಿ ಮಾತನಾಡ್ಕೊಳ್ಳುವಂಥವ್ರು ಇರ್ತಾರೆ. ಸಣ್ಣ ಸಣ್ಣ ವಿಚಾರಗಳಿಗೆ ಕೆದಕಬಾರ್ದು, ಜಗಳಕ್ಕೆ ಹೋಗಬಾರ್ದು. ಇಲ್ಲವಾದಲ್ಲಿ ಸಣ್ಣ ಪುಟ್ಟ ಜಗಳಗಳು ತಾರಕಕ್ಕೋಗಿ ನಷ್ಟಗಳು, ಮಾನ ನಷ್ಟಗಳು, ಧನ ನಷ್ಟಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆ. ಮತ್ತು ಕನ್ಯಾ ರಾಶಿಯವರಿಗೆ ವಿವಾಹದಲ್ಲಿ ಅನುಕೂಲವಾಗುತ್ತೆ. ಅತಿಯಾದಂಥ ಸುತ್ತಾಟವಂತೂ ಇದೆ. ನಿಮ್ಮ ಕುಟುಂಬ ಸಮೇತರಾಗಿ ಅದರ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣವನ್ನು ಮಾಡಿ, ಜೊತೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಚಾರಗಳು ಬಂದರೂ ಸಹ ವಾಗ್ವಾದಗಳಿಗೆ ಇಳಿಬೇಡಿ. ಯಾಕೆಂದರೆ ಸಣ್ಣ ಪುಟ್ಟ ವಾಗ್ವಾದಗಳು ತುಂಬ ನಷ್ಟಗಳನ್ನು ತಂದುಕೊಡುವಂತಹ ವಾತಾವರಣಗಳಾಗಿರುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿ. ಸಣ್ಣ ಪುಟ್ಟ ಘರ್ಷಣೆಯ ಮಾತುಕತೆಗಳಾದರೆ ಕೆಲಸ ಬದಲಾವಣೆಗಳು ಮಾಡುವಂಥದ್ದು, ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆ. ನಂತರದಲ್ಲಿ ತುಲಾ ರಾಶಿಯವರಿಗೆ ಹಣಕಾಸಿನ ವ್ಯವಹಾರ ಚೆನ್ನಾಗಿದೆ. ಕುಟುಂಬದಲ್ಲಿ ಸೌಖ್ಯ ಇದೆ. ಕುಟುಂಬದಲ್ಲಿ ಮದುವೆ ಮುಂಜಿಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಕುಟುಂಬಕ್ಕೆ ಯಾರು ಭೇಟಿ ಕೊಟ್ಟು ನಿಮ್ಮನ್ನು ಹೊಗಳಿಕೆ ಮಾತುಗಳನ್ನು ಆಡ್ತಿರ್ತಾರೆ. ನಿಮ್ಮ ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುತ್ತೆ. ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ತುಂಬ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ವಿವಾಹದಲ್ಲಿ ಪ್ರಗತಿ ಇದೆ. ಕುಟುಂಬದಲ್ಲಿ ಸೌಖ್ಯವಿದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ. ಯಾವುದೇ ಸರ್ಕಾರಿ ಕೆಲಸಗಳಿದ್ದರೂ ಮನ್ನಣೆ, ನಿಮಗೆ ಗೌರವ, ಕೆಲಸ ಕಾರ್ಯಗಳಲ್ಲೂ ಸಹ ಮುನ್ನಡೆಗೆ ಬರುವಂತಹ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಇರುತ್ತೆ. ಮತ್ತು ಧನುಸ್ಸು ರಾಶಿಯವರಿಗೆ ಓದುವಂತಹ ಮಕ್ಕಳಿಗೆ ಕಿರಿಕಿರಿ ಆಗ್ತಾ ಇದೆ. ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ. ಮಕ್ಕಳು ಸ್ವಲ್ಪ ಮಂಡುತನ ಮಾಡ್ತಿರ್ತಾರೆ. ಜೊತೆಯಲ್ಲಿ ಸ್ವಲ್ಪ ರಿವರ್ಸ್ ಮಾತನಾಡುವಂಥದ್ದು, ಕೋಪವನ್ನು ಮಾಡಿಕೊಳ್ಳುವಂಥದ್ದು, ತಂದೆ ತಾಯಿಗಳಲ್ಲಿ ಮಕ್ಕಳಲ್ಲಿ ಕಲಹಗಳಾಗುವಂಥದ್ದು, ಬೇಸರದ ವಾತಾವರಣ, ಸಣ್ಣ ಸಣ್ಣ ವಿಚಾರಗಳಿಗೂ ಮನಸ್ತಾಪಗಳು, ಜೊತೆಯಲ್ಲಿ ಸ್ವಲ್ಪ ಕಲಹಗಳು ಮತ್ತು ದುಂದು ವೆಚ್ಚಗಳು ಇವೆಲ್ಲವೂ ಆಗುವಂತಹ ವಾತಾವರಣ ಇರುತ್ತೆ. ಜಾಗ್ರತೆಯನ್ನು ವಹಿಸಿ. ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ ಇದೆ. ಹೊರಗಡೆ ಪ್ರಯಾಣದ ಸುಯೋಗ ಸಿಗುತ್ತೆ. ಜೊತೆಯಲ್ಲಿ ತಂದೆಯ ಪ್ರೀತಿ ವಾತ್ಸಲ್ಯದ ಧೈರ್ಯದ ಮಾತುಗಳು ಸಿಗುತ್ತೆ. ಮತ್ತು ನಿಮಗೆ ಧಾರ್ಮಿಕ ವಿಚಾರದಲ್ಲೂ ಆಸಕ್ತರಾಗಿರ್ತೀರಿ. ಕೋರ್ಟು ಕಚೇರಿಗಳು, ಸರ್ಕಾರಿ ಕೆಲಸಗಳು ಏನೇ ಇದ್ದರೂ ಸಹ ನಿಮಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗುತ್ತೆ. ಉತ್ತಮವಾದಂಥ ದಿನವಾಗುವಂಥ ವಾತಾವರಣ ಖಂಡಿತವಾಗಿರುತ್ತೆ.
ಮತ್ತು ಕುಂಭರಾಶಿಯವರಿಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪವನ್ನು ಮಾಡ್ಕೊಳ್ತೀರಿ, ತಾಳ್ಮೆಯನ್ನು ಕಳ್ಕೊಂಡು ಮಾತನಾಡ್ತೀರಿ, ಸಣ್ಣ ಪುಟ್ಟ ವಿಚಾರಗಳು ಅವಾಚ್ಯ ಶಬ್ದಗಳನ್ನು ಆಡ್ತಿರ್ತೀರಿ. ಮತ್ತು ತಂದೆ ಜಾತಿಯಲ್ಲಿ ಜಗಳಗಳು, ಮತ್ತು ಈಗ ಗಂಡ ಹೆಂಡತಿಯಲ್ಲಿ ಜಗಳಗಳು, ಸ್ನೇಹಿತರೊಂದಿಗೆ ಜಗಳಗಳು, ಇವೆಲ್ಲವೂ ಸಹ ಹಾಗೆ ಮನಸ್ಸು ಕಸಿಬಿಸಿ ಆಗುತ್ತೆ. ಬೇಸರದ ವಾತಾವರಣಗಳಿಂದ ಕೂಡಿರುವಂತಹದ್ದಾಗುವಂಥದ್ದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಎಷ್ಟೇ ಕೋಪಗಳು ಬಂದರೂ ಸಹ ಶಮನವಾಗಿ ತಾಳ್ಮೆಯಿಂದ ವರ್ತನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ನಂತರದಲ್ಲಿ ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಏನು ಮಾಡಬೇಕು, ಏನು ವ್ಯವಹಾರ ಮಾಡಬೇಕು ಅನ್ನುವಂತಹ ಮುಂದಿನ ಆಲೋಚನೆ ತುಂಬ ಚೆನ್ನಾಗಿದೆ. ನಿಮಗೆ ಹೊರಗಡೆ ಸುತ್ತಾಟವೂ ಇದೆ, ಜೊತೆಯಲ್ಲಿ ವಿಶೇಷವಾದಂಥ ವ್ಯಕ್ತಿ ಜೊತೆಯಲ್ಲಿ, ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಬಾಂಧವ್ಯ, ಜೊತೆಯಲ್ಲಿ ಅವ್ರ ಜೊತೆ ಮಾತನಾಡುವಂಥ ಒಡನಾಟ ಇಟ್ಕೊಳ್ಳುವಂಥದ್ದು ಇದೆಲ್ಲವೂ ಸಹ ಇದೆ. ಅದಕ್ಕೆ ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಲಾಭ, ದನ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಪ್ರಾಣಿ ಸಾಕಾಣಿಕೆಯಲ್ಲಿ, ರೇಷ್ಮೆ ಸಾಕಾಣಿಕೆ ಎಲ್ಲವೂ ಸಹ ಉತ್ತಮವಾದಂತಹ ಲಾಭ ಗಳಿಸುವಂತಹ ದಿನ ನಿಮ್ಮದಾಗಿರುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ತಾ, ವಿಶೇಷವಾದಂತಹ ದಿನ ಮಂಗಳವಾರ. ಈ ದಿನ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.